ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಸೂಪರ್ ಆಗಿರುವಂಥ ಐಟಮ್ಸನ್ನು ತೋರಿಸ್ತಾ ಇದ್ದೀನಿ. ಎಲ್ಲೂ ಕೂಡ ಚಿಕ್ಕಪೇಟೆಲ್ಲಂತೂ ಖಂಡಿತವಾಗ್ಲೂ ಕಾಣೋದಕ್ಕೆ ಸಿಗೋದಿಲ್ಲ. ವಿಶೇಷವಾಗಿರುವಂಥ ಐಟಮ್ಸು ನಾನು ಒಂದು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಸೊ ಎಲ್ಲ ಕೂಡ ಹೋಲ್ಸೇಲ್ ರೇಟಲ್ಲೇ ಕೊಡ್ತಾರೆ. ಸಿಂಗಲ್ ಪೀಸ್ ಕೂಡ ನಿಮಗೆ ಕೊರಿಯರನ್ನು ಕಳಿಸ್ಕೊಡ್ತಾರೆ, ಆಯಿತಾ. ಸೊ ಪೀಠಗಳು ಯಾರಾದರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋಂಥ ನಂಬರ್ಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಬಹುದು. ಎಲ್ಲ ಕೂಡ ಯೂನಿಕ್ ಆಗಿರುವಂಥ ಐಟಮ್ಸು ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಹಾಗೆಯೇ ಹೆಜ್ಜೆ ವಸ್ತ್ರಗಳು ಎಷ್ಟು ವೆರೈಟಿ ಇದೆ ಅಂದರೆ ಅಷ್ಟು ವೆರೈಟೀಸ್ ಇದೆ ಇವ್ರ ಹತ್ರ. ಅದು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸ್ಕಿಪ್ ಮಾಡಿದೆ, ಕಂಪ್ಲೀಟಾಗಿ ನೋಡಿ. ಸೊ ಆದಷ್ಟು ವಿಡಿಯೋವನ್ನು ಕೂಡ ಶೇರ್ ಮಾಡಿ. ಸೊ ಯೂನಿಕ್ ಆಗಿರುವಂಥ ಐಟಮ್ಸ್ ಎಲ್ರಿಗೂ ಸಿಗೋ ಥರ ಮಾಡಿ ಶೇರ್ ಮಾಡಿ ಈ ವಿಡಿಯೋನ. ಸೊ ಬನ್ನಿ, ಏನೇನು ಐಟಮ್ಸ್ ಇದೆ ಏನು ಅಂತ ಡೀಟೇಲಾಗೆ ವಿಡಿಯೋ ನೋಡೋಣ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ಪೀಠಗಳಾದರೆ ನೋಡ್ತಾ ಇದ್ದೀರಲ್ವಾ. ಸೊ ಇದು ಕೂಡ ಅಷ್ಟೇ. ಸೊ ಯಾವುದಕ್ಕೆ ಬೇಕಾದರೂ ಕೂಡ ಯೂಸ್ ಮಾಡ್ಕೋಬೋದು. ಸೊ ಡಿಸೈನ್ಸು ಸೈಜಸ್ ಎಲ್ಲ ಒಂದೊಂದಾಗಿ ತೋರಿಸ್ತೀನಿ ನೋಡಿ. ಸೊ ಬೇಕಿದ್ದವರು ಸ್ಕ್ರೀನ್ಶಾಟ್ ತೊಗೊಳ್ಬೋದು. ಈ ಥರ ಕಲಶ ಕೂಡ ಇಟ್ಕೊಳ್ಬೋದು ಈ ಥರ. ಸೊ ಅಮ್ಮನವ್ರನ್ನ ಕೂಡ ಕೂರಿಸ್ಬೋದು, ಈ ಥರ ಬರುತ್ತೆ. ಸೊ ಇದರಲ್ಲಿ ಸೈಜಸ್ ಕೂಡ ಇದೆ ನಿಮಗೆ. ಇದು ದೊಡ್ಡ ಸೈಜ್ ಇದೆ ನೋಡಿ, 3 ಸೈಜಸ್ ಅವೈಲೇಬಲ್ ಇದೆ. ಯಾವ್ದು ಬೇಕಿದ್ರೂ ಕೂಡ ನೀವು ಸ್ಕ್ರೀನ್ಶಾಟ್ ತೊಗೊಂಡು ಆರ್ಡರ್ ಮಾಡ್ಕೊಬೋದು. ತುಂಬ ಚೆನ್ನಾಗಿದೆ ನೋಡಿ. ಸೊ 3 ಕೂಡ ಇಟ್ಬಿಟ್ಟು ಕೂಡ ಇಡ್ಬೋದು. ಚೆನ್ನಾಗಿ ಕಾಣ್ತಾ ಇದೆ ನನಗೆ ಪರ್ಸ್ನಲಿ. ಸೊ ಹಾಗೆಯೇ ನಿಮಗೆ ಸ್ಕ್ವೇರ್ ಬೇಕಾದರೆ ಸ್ಕ್ವೇರ್ ಕೂಡ ಇದೆ. ಹಾಗೆಯೇ ಪುಟ್ಟದು ಬೇಕಾದರೆ ಪುಟ್ಟದು ಕೂಡ ಇದೆ ನೋಡಿ. ಸೊ ಇಲ್ಲಿ ನಿಮಗೆ ಕಲರ್ಸ್ ವೈಸ್ ಕೂಡ ಸಿಗತ್ತೆ ನೋಡಿ. ಎಷ್ಟು ಇಂಚಿಂದ ಎಷ್ಟು ಇಂಚಿವರೆಗೂ ಇದೆ ಮ್ಯಾಮ್ ಇದು? 3 ಇಂಚಿಂದ 12 ಇಂಚ್ ತನಕ ಬರುತ್ತೆ. 3 ಇಂಚಿಂದ 12 ಇಂಚ್ವರೆಗೂ ಕೂಡ ನಿಮಗೆ ಇದರಲ್ಲಿ ಅವೈಲೇಬಲ್ ಇದೆ. ಓಕೆ, ರಿಟರ್ನ್ ಗಿಫ್ಟ್ಸ್ ಆಗಿ ಕೂಡ ನೀವು ಯೂಸ್ ಮಾಡ್ಬೋದು. ಇದನ್ನು ಕೊಟ್ಟರೆ ನಿಮಗೆ ದೇವ್ರ ಮನೇಲಿ 100% ಯೂಸ್ ಮಾಡೋದಂತೂ ಗ್ಯಾರಂಟಿ. ಸೊ ಹೌದು, ಅಷ್ಟು ಚೆನ್ನಾಗಿದೆ, ಕ್ಯೂಟಾಗಿದೆ. ಸೊ ಇದೆಲ್ಲ ಏನು ಮ್ಯಾಮ್, ಇದು ಜಸ್ಟ್ ವೈಪ್ ಮಾಡ್ಕೊಂಡ್ರೆ ಸಾಕಾ? ವಾಶ್ ಮಾಡ್ಕೋಬೋದು ಮ್ಯಾಮ್, ಪ್ರಿಂಟ್ ಏನೂ ಹೋಗಲ್ಲ. ಓಕೆ, ತುಂಬಾ ಚೆನ್ನಾಗಿದೆ ನೋಡಿ. ಸೊ ಎಲ್ಲ ಕೂಡ ವುಡ್ ಆಗಿರುತ್ತೆ. ಸೊ ವುಡ್ಡನ್ನ ಹೇಗೆ ನೀವು ಯೂಸ್ ಮಾಡ್ತೀರಾ ನಿಮ್ಗೆ ಗೊತ್ತೇ ಇರುತ್ತೆ. ಸೋಫಾಗಳೆಲ್ಲ ಇದೇ ಇರುತ್ತಲ್ವ, ಅದೇ ಥರನೇ ಯೂಸ್ ಮಾಡಿಕೊಂಡು ಮೇಂಟೆನೆನ್ಸ್ ಮಾಡ್ಕೊಬೋದು. ಸೊ ಸೈಜಸ್ಸು ವೇರಿಯೇಷನ್ಸು ಎಲ್ಲ ಇದೆ, ಎಲ್ಲ ಕೂಡ ನಾನು ತೋರಿಸಿದ್ದೀನಿ. ಇನ್ನೂ ತುಂಬ ವೆರೈಟೀಸ್ ಇದೆ. ಪೀಠಗಳು ನೋಡ್ತಾ ಇದ್ದೀರಾ, ಒಂದು ಆರ್ಚ್ ಇರೋ ಅಂಥದ್ದು ನೋಡ್ತಾ ಇದ್ದೀರಾ. ಇದರಲ್ಲಿ ಕೂಡ 2 ಕಲರ್ಸ್ ಇರುತ್ತೆ. ಸೊ ಒಂದೊಂದು ಸ್ಯಾಂಪಲ್ಗೆ ಮಾತ್ರ ತೋರಿಸ್ತಾ ಇದ್ದೀನಿ. ಒಂದು ಬ್ರೌನು, ಹಾಗೆಯೇ ಇನ್ನೊಂದು ರೆಡ್ ಕಲರ್ ಇರುತ್ತೆ. ರಂಗೋಲಿ ಕೂಡ ಅಷ್ಟೇ ನೀವು ಡಿಫ್ರೆಂಟಾಗಿ ನೋಡ್ತಾ ಇದ್ದೀರಲ್ವಾ. ಸೊ ನೋಡಿ, ಈ ಥರ ಬರುತ್ತೆ. ತುಂಬಾ ಅಮೇಝಿಂಗ್ ಆಗಿದೆ. ಆರ್ಚು ಬರುತ್ತೆ, ವಿತೌಟ್ ಆರ್ಚು ಬರುತ್ತೆ. ಯಾವ ಥರ ಬೇಕಾದರೂ ಕೂಡ ನೀವು ತೊಗೊಬೋದು. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಇದಕ್ಕೆ ಕಲಶ ಏನಾದರೂ ಕೂಡ ಇಟ್ಕೊಳ್ಬೋದು. ಯಾವ ಥರ ನೀವು ಅರೇಂಜ್ ಮಾಡ್ಕೋಬೋದು ಅದನ್ನು, ನಿಮಗೆ ಬಿಟ್ಟಿರೋವಂಥದ್ದು ನೋಡಿ. ಈ ಥರ ವಾವ್, ಎಷ್ಟು ಚೆನ್ನಾಗಿದೆ ನೋಡಿ. ಅರೇಂಜ್ ಮಾಡಿ ಕೂಡ ಕೊಡ್ತಾ ಇದ್ದಾರೆ ಮೇಡಮು. ತುಂಬಾ ಚೆನ್ನಾಗಿದೆ ನೋಡಿ, ಬ್ಯೂಟಿಫುಲ್. ಸೊ ಇದರಲ್ಲಿ ದೀಪಗಳು ಇಟ್ಕೋಬೋದು, ದೇವರನ್ನ ಇಟ್ಕೊಳ್ಬೋದು. ನಿಮ್ಗೆ ಇಷ್ಟ ಬಂದಿರೋ ಥರ ಇದನ್ನು ಯೂಸ್ ಮಾಡ್ಕೋಬೋದು. ಕಸ್ಟಮೈಸ್ ಕೂಡ ನೀವು ಕಸ್ಟಮೈಸೇಷನ್ ಅವೈಲೇಬಲ್ ಇರೋದಿಲ್ಲ. ಸೊ ನೋಡಿ, ಈ ಥರ ತುಂಬಾ ಚೆನ್ನಾಗಿದೆ. ಕೆಳಗಡೆ ದೇವ್ರನ್ನಿಟ್ಟು ಕೆಳಗಡೆ ದೀಪಗಳನ್ನ ಕೂಡ ಇಡ್ಬೋದು. ಚೆನ್ನಾಗಿದೆ. ಹೌದು ಹೌದು, ಫಿಕ್ಸ್ಡ್ ಇರುತ್ತೆ. ಇದು ಫೋಲ್ಡಬಲ್ ಆಗಲ್ಲ, ಬಟ್ ಇದು ಸ್ಟ್ರಾಂಗ್ ಇದೆ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ನೋಡಿ. ಇದು ಕೂಡ ಅಷ್ಟೇ, ಹೇಗೇನು ವುಡ್ ಆಗಿರುತ್ತೆ ಎಲ್ಲ. ಹೌದು, ಚೆನ್ನಾಗಿದೆ. ನೀಟಾಗಿ ವಾಶ್ ಮಾಡೋದು ತೊಂದರೆ ಇಲ್ಲ. ಬ್ರಷ್ ಹಾಕಿ ಉಜ್ಜೋದೊಂದು ಅವಾಯ್ಡ್ ಮಾಡಿ, ಬಟ್ ನೀರೆಲ್ಲ ಹಾಕಿ ಆದಾಗ ಒಂದ್ ಸ್ವಲ್ಪ ಮಾಡ್ಬೋದು. ಓಕೆ, ಪ್ರಿಂಟ್ ಏನೋ ಹೋಗಲ್ಲ. ಓಕೆ, ಚೆನ್ನಾಗಿದೆ ಮ್ಯಾಮ್. ಯುನೀಕ್ ಆಗಿದೆ ಐಟಮ್, ತುಂಬಾ ಚೆನ್ನಾಗಿದೆ ಅಂತ ನೋಡ್ತಾ ಇದ್ದೀರಾ. ಇದು ಬಂದ್ಬಿಟ್ಟು ಟ್ರೇ ಇರುತ್ತೆ. ಇದು ಕೂಡ ಅಷ್ಟೇ ರಿಟರ್ನ್ ಗಿಫ್ಟ್ಸ್ ಆಗಿ ಕೂಡ ಕೊಡ್ಬೋದು. ಹಾಗೆ ನೀವೇನಾದರೂ ದೇವ್ರ ಮನೆಯಲ್ಲಿ ಸಣ್ಣದಾಗಿ ಎಲೆ ಅಡಿಕೆ ಆ ಥರ ಏನೋ ಕೂಡ ಇಡ್ಬೋದು. ಬಾಳೆಹಣ್ಣು ಇಡ್ಬೋದು. ಸೊ ಚೆನ್ನಾಗಿರುತ್ತೆ. ಯಾರಿಗಾದ್ರೂ ಬೇಕು ಅಂದರೆ ಅರ್ಶಿನ ಕುಂಕುಮ ಕೂಡ ಕೊಡ್ಬೋದು. ಹಾಗೆಯೇ ನಿಮಗೆ ಇದೆಲ್ಲ ಅರ್ಶಿನ ಕುಂಕುಮ ಇಡುವಂಥ ಬೌಲ್ ಆಗಿರುತ್ತೆ ನೋಡಿ. ತುಂಬಾ ಚೆನ್ನಾಗಿದೆ. ಗೊಂಬೆಗಳು, ಚನ್ನಪಟ್ಟಣ ಗೊಂಬೆಗಳು ಇಲ್ಲಿ ಬಂದುಬಿಟ್ಟಿದೆ. ತುಂಬಾ ಚೆನ್ನಾಗಿದೆ. ವರಮಲಕ್ಷ್ಮಿಗೆ ಯೂನಿಕ್ ಆಗಿದೆ. ಯಾರಿಗಾದ್ರೂ ಗಿಫ್ಟ್ ಕೊಡಬೇಕು ಅಂದರೆ ಕೂಡ ಕೊಡ್ಬೋದು. ಇದು ಅರ್ಶಿನ ಕುಂಕುಮ ಕೂಡ ಕೊಡ್ಬೋದು. ಚೆನ್ನಾಗಿದೆ ನೋಡಿ, ಯೂನಿಕ್ ಆಗಿದೆ. ಸೊ ನೀವು ಕವರಲ್ಲಿ ಕೊಡೋ ಬದಲು ಇದನ್ನು ಲಾಂಗ್ ಯೂಸ್ ಕೂಡ ನೀವು ಮಾಡ್ತಾರೆ. ಚೆನ್ನಾಗಿರುತ್ತೆ, ಯೂನಿಕ್ ಆಗಿರುತ್ತೆ. ರಿಟರ್ನ್ ಗಿಫ್ಟ್ಸು ನೋಡಿ. ಈ ಥರ ಟ್ರೇಗಳು ಕೂಡ ಇದೆ. ಸೊ ಹಾಗೆ ಕಲರ್ಸಲ್ಲಿ ಕೂಡ ಇದೆ. ನಿಮಗೆ 2-3 ಕಲರ್ಸ್ ಬರುತ್ತೆ ಮ್ಯಾಮ್ ಇದರಲ್ಲಿ. ಟ್ರೇಗಳು 2 ಕಲರ್ಸ್ ಬರುತ್ತೆ. ಸೈಜಸ್ ಡಿಫ್ರೆನ್ಸ್ ಬರುತ್ತಾ? ಡಿಫ್ರೆಂಟ್ ಸೈಜಸ್ ಬರುತ್ತೆ. ಓಕೆ, ಹ್ಯಾಂಡ್ ಆಗಿರುತ್ತೆ. ಸೊ ಈ ಥರ ನಿಮಗೆ ಸುಮಾರು ವೆರೈಟೀಸ್ ಇರುತ್ತೆ. ಇದನ್ನು ಮಲ್ಟಿಪಲ್ ಆಗಿ ಯೂಸ್ ಮಾಡ್ಕೊಬೋದು ನೀವು. ದೀಪ, ದೇವ್ರನ್ನ ಯಾವ ಥರ ಕೂಡ ನೀವು ಯೂಸ್ ಮಾಡ್ಕೋಬೋದು. ಚೆನ್ನಾಗಿದೆ. ಹಾಗೆಯೇ ಇದು ತೋರಣ ಆಗಿರುತ್ತೆ, ಭತ್ತದ ತೋರಣ, ನಿಮ್ಗೆ ಗೊತ್ತೇ ಇರುತ್ತಲ್ವ. ಸೊ ಆ ಥರ ಇದರಲ್ಲಿ ಸೈಜಸ್ ಇದೆಯಮ್ಮ? ಒಂದೇ ಸೈಜ್. ಓಕೆ, ಸೈಜು. ಸೊ ನೀವು ಕಿಚನ್ಗೆ ಕೂಡ ಯೂಸ್ ಮಾಡ್ಕೋಬೋದು ಇದನ್ನು. ಸೊ ಹಬ್ಬಕ್ಕೆ ಅಂತ ಅಲ್ಲದೆ ನೀವು ಕಿಚನ್ಗೆ ಕೂಡ ಯೂಸ್ ಮಾಡ್ಕೋಬೋದು ನೋಡಿ. ಯೂನಿಕ್ ಆಗಿದೆ.
ಸೊ ಯಾವಾಗಲೂ ಪ್ಲಾಸ್ಟಿಕ್ ಟ್ರೇನಲ್ಲಿ ತೊಗೊಂಡು ಹೋಗ್ತಾ ಇರ್ತೀರಾ ಯಾರಾದರೂ ಗೆಸ್ಟ್ಗಳು ಬಂದರೆ. ಸೊ ಇದರಲ್ಲಿ ಕೂಡ ನೀವು ಕೊಡ್ಬೋದು, ಕಾಫಿ ತಿಂಡಿಗಳು ಎಲ್ಲ ಕೂಡ ಕೊಡ್ಬೋದು. ತುಂಬ ಚೆನ್ನಾಗಿದೆ, ಯುನೀಕ್ ಆಗಿರುತ್ತೆ. ಸೊ ನಿಮ್ಮ ಮನೇಲಿ ಒಂದು ಏನೋ ಒಂದು ನೆನಪಲ್ಲಿ ಉಳಿಯುತ್ತೆ ಈ ಥರ ಕೊಟ್ಟರೆ, ಇವ್ರ ಮನೇಲಿ ಏನೋ ಒಂಥರ ಡಿಫ್ರೆಂಟಾಗಿ ಕೊಟ್ಟಿದ್ರಪ್ಪ ನಮಗೆ ಆ ಥರ. ಸೊ ಚೆನ್ನಾಗಿದೆ, ಐಡಿಯಾಸ್ ಎಲ್ಲ ನಾನೇ ಕೊಡ್ತಾ ಇದ್ದೀನಿ. ಸೊ ಇನ್ನೂ ಯಾವ್ಯಾವೆಲ್ಲ ಐಡಿಯಾಸು ಇದನ್ನು ಯೂಸ್ ಮಾಡ್ಕೊಬೋದು ಅನ್ನೋದನ್ನು ನನಗೆ ನೀವು ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಫಸ್ಟಿಗೆ ತೋರಿಸ್ತಾ ಇದ್ದೀನಿ ಲಕ್ಷ್ಮೀ ಕಾಸು ಗೆಜ್ಜೆ ವಸ್ತ್ರ ನೋಡ್ತಾ ಇರ್ಬೋದು ಇದರಲ್ಲಿ. ಸೊ ಸುಮಾರು ವೆರೈಟೀಸ್ ಇದೆ, ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡ್ಕೋಬೇಡಿ. ಸೊ ನೋಡಿ, ರುದ್ರಾಕ್ಷಿದು ಬೇಕಾದರೆ ರುದ್ರಾಕ್ಷಿದಿದೆ, 2 ಸೈಜಸ್ ಇದೆ, ಎಲ್ಲ ಕೂಡ ಡಿಸ್ಪ್ಲೇಗೆ ಆಲ್ರೆಡಿ ಇಟ್ಬಿಟ್ಟಿದ್ದೀನಿ ನೋಡಿ. ಸೊ ಇದು ಸಿಂಗಲ್ ಸ್ಟೋನು, ಆ ಕಡೆ ಈ ಕಡೆ ಬಾರ್ಡರ್ ಟೈಪ್ ಬಂದಿರುತ್ತೆ. ಇದು ನೋಡಿ ಈ ಥರ ಬರುತ್ತೆ, ಇದು ಕೂಡ ವಿತ್ ರುದ್ರಾಕ್ಷಿ ವಿತ್ ನಿಮಗೆ ಈ ಥರ ಸ್ಟೋನ್ ವರ್ಕ್ ಇರುತ್ತೆ. ನೆಕ್ಸ್ಟ್ ಇದು ಬಂದುಬಿಟ್ಟು ನಿಮಗೆ ಬಾಗಿಲಿಗಾದರೂ ಹಾಕ್ಕೊಳ್ಬೋದು, ಅಥವಾ ನಿಮಗೆ ದೇವ್ರ ಮನೆಯಲ್ಲಿ ಕೂಡ ನೀವು ಬಾಗಿಲಿಗೆ ಹಾಕೋಬೋದು, ಅಥವಾ ಮೇನ್ ಡೋರ್ ಕೂಡ ಹಾಕ್ಬೋದು, ಅಥವಾ ವರಮಹಾಲಕ್ಷ್ಮಿ ಫ್ರಂಟಲ್ಲಿ ಕೂಡ ನೀವು ಇಟ್ಕೋಬೋದು. ತುಂಬಾ ಚೆನ್ನಾಗಿದೆ, ನೀವು ಹೇಗೆ ನೀವು ಅರೇಂಜ್ ಮಾಡ್ತೀರೋ ಆ ಥರ ನಿಮಗೆ ಇದನ್ನು ಯೂಸ್ ಮಾಡ್ಕೋಬೋದು. ನೋಡಿ ಇದೆಲ್ಲ ಕೂಡ ನಾಮಗಳಾಗಿರುತ್ತೆ. ಸೊ ಕಲಶಕ್ಕೆ ಕೂಡ ಇಡ್ಬೋದು ಇದರಲ್ಲಿ, ಎಲ್ಲ ಕೂಡ ಕಲಶಕ್ಕೆ ಕೂಡ ಇದೆ, ಹಾಗೆ ದೇವ್ರ ಮನೆಗೂ ಇದೆ, ಫೋಟೋಗಳು ಕೂಡ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ನೋಡಿ ಈ ಥರ ನಾಮಗಳೆಲ್ಲ ಪದ್ಮಾವತಿ ಮತ್ತು ಗೋವಿಂದ ನಾಮ ಅಂತ ಹೇಳ್ಬೋದು. ಇದೆಲ್ಲ ಬಾಗಿಲಿಗೆ ಹಾಕುವಂಥ ನಾಮಗಳು ಆಗಿರುತ್ತೆ. ಸೊ ಹಿಂದ್ಗಡೆ ಸ್ಟಿಕ್ಕರ್ ಇರುತ್ತೆ. ಸೊ ಸ್ಟಿಕ್ಕರ್ನ ನೀವು ಆರಾಮಾಗಿ ಅದನ್ನು ರಿಮೂವ್ ಮಾಡಿಬಿಟ್ಟು ಅಟ್ಯಾಚ್ ಮಾಡ್ಕೋಬೋದು. ಅದು ಹೋದ್ರೂ ಡಬಲ್ ಸೈಡ್ ಕಮ್ಮಿ ಏನಾದರೂ ಇದ್ದರೆ ನೀವು ಅದನ್ನು ರಿಯೂಸ್ ಮಾಡ್ಕೋಬೋದು. ಸುಮಾರು ವೆರೈಟೀಸ್ ಇದೆ. ಇದೇನಪ್ಪ ಅಂದರೆ ವುಡನ್ ವಸ್ತು ನೋಡ್ತಾ ಇದ್ರಲ್ವಾ, ಇದೆಲ್ಲ ನಿಮಗೆ ರಿಟರ್ನ್ ಗಿಫ್ಟ್ಸ್ ಆಗಿ ಕೂಡ ಕೊಡ್ಬೋದು. ಹಾಗೆಯೇ ನಿಮಗೆ ಅರ್ಶಿನ ಕುಂಕುಮಕ್ಕೆ ಕೂಡ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ನೋಡಿ ಈ ಥರ ನಿಮಗೆ ಲಾಕ್ ಆಗುತ್ತೆ. ತುಂಬಾ ಚೆನ್ನಾಗಿದೆ ಅಲ್ವಾ, ಐಟಮ್ಸು ತುಂಬ ಚಿಕ್ಕದಾಗಿ ಕ್ಯೂಟಾಗಿದೆ. ಅದೇ ಥರದಲ್ಲಿ ಇನ್ನೊಂದು ವಸ್ತು ನೋಡ್ತಾ ಇದ್ದೀರಲ್ವಾ, ಸೂಪರಾಗಿದೆ. ಇದು ಕೂಡ ಅಷ್ಟೇ ನಿಮಗೆ ರಿಟರ್ನ್ ಗಿಫ್ಟ್ಸ್ ಆಗಿ ಕೂಡ ಕೊಡ್ಬೋದು. ತುಂಬಾ ಚೆನ್ನಾಗಿದೆ. ಸೊ ಎಲ್ಲರೂ ಇಷ್ಟಪಡ್ತಾರೆ. ಬೇರೆಯವ್ರಿಗಿಂತ ನಾವು ಏನು ಯೂನಿಕಾಗಿ ಕೊಡ್ತೀವೋ ಅದು ನಮಗೆ ನೆನಪಲ್ಲಿ ಉಳಿಯುತ್ತಲ್ವಾ, ಹಾಗಾಗಿ ತುಂಬಾ ಚೆನ್ನಾಗಿದೆ. ಇದು ಕೂಡ ಅಷ್ಟೇ, ಹೇಗೇನು ನಿಮಗೆ ಅರ್ಶಿನ ಕುಂಕುಮದ್ದು ಇದು ಬಾಗಿಲಿಗೆ ಕೂಡ ಹಾಕ್ಬೋದು, ಅಥವಾ ದೇವ್ರ ಮನೆ ಮುಂದೆ, ಅದು ಎಲ್ಲಿ ಬೇಕಾದರೂ ಕೂಡ ನಿಮ್ಮ ಒಂದು ಕ್ರಿಯೇಟಿವಿಗೆ ಬಿಟ್ಟದ್ದು, ಯಾವ ಥರ ಬೇಕಾದರೂ ಕೂಡ ನೀವು ಇದನ್ನು ಮಾಡ್ಕೋಬೋದು. ಸೊ ಈ ಸತಿ ತುಂಬಾ ನಾನು ನಿಮಗೆ ಇದು ಗೆಜ್ಜೆ ವಸ್ತ್ರಗಳಲ್ಲಿ ವೆರೈಟೀಸ್ ಆಫ್ ತೋರಿಸ್ಬಿಟ್ಟಿದ್ದೀನಿ. ಸೊ ಪರ್ಲಲ್ಲಿ ನೋಡಿ, ಪರ್ಲಲ್ಲಿ ಕೂಡ ಎಷ್ಟು ವೆರೈಟಿ ಇದೆ ಅಂತ. ಸೊ ಇದರಲ್ಲಿ ಸೈಜಸ್ಸು ಪರ್ಲ್ ವಿತ್ ಸ್ಟೋನ್ ಇದೆ. ಸೊ ನೋಡಿ ಡಿಸೈನ್ಸ್ ಎಲ್ಲ ಅಮೇಝಿಂಗ್ ಆಗಿದೆ. ಯಾವ ಥರ ಬೇಕಾದರೂ ಕೂಡ ನೀವು ತೊಗೋಬೋದು. ನೋಡಿ ತುಂಬಾ ವೆರೈಟೀಸ್ ಇದೆ, ಎಲ್ಲ ಕೂಡ ಆಲ್ಮೋಸ್ಟ್ ಇಟ್ಟಿದ್ದೀನಿ, ಇನ್ನೂ ವೆರೈಟೀಸ್ ಇದೆ. ಸೊ ಎಲ್ಲ ಕೂಡ ಶೋ ಮಾಡೋಕ್ಕಾಗಲ್ಲ. ಸೊ ವಿಡಿಯೋ ಲೆಂತಿ ಆಗಿಬಿಟ್ರೆ ನಿಮಗೂ ಕೂಡ ಬೋರ್ ಆಗಿಬಿಡುತ್ತೆ. ಸೊ ಇದರಲ್ಲಿ ಯಾವುದಂತ ನೀವು ಸ್ಕ್ರೀನ್ಶಾಟ್ ತೆಗೆದು ಆರ್ಡ್ರ್ ಮಾಡ್ಕೋಬೋದು. ಸೊ ಕೊರಿಯರ್ ಮಾತ್ರ ಇರುತ್ತೆ, ಆನ್ಲೈನ್ ಮಾತ್ರ, ವಿಸಿಟಿಂಗ್ ಇರಲ್ಲ, ಶಾಪ್ ವಿಸಿಟಿಂಗ್ ಇರಲ್ಲ. ಸೊ ನೋಡಿ ತುಂಬಾ ಚೆನ್ನಾಗಿದೆ. ನೋಡಿ ಇದು ಕೂಡ ಇದೆ, ನೋಡಿ ಶಂಕು ಚಕ್ರ ಕೂಡ ಇದೆ. ಇದರಲ್ಲಿ ಕೂಡ ನಿಮಗೆ ಸೈಜಸ್ ಆದರೆ ಅವೈಲೇಬಲ್ ಇದೆ, ವಿತ್ ಸ್ಟೋನ್ಸ್ದು ಕೂಡ ಇದೆ, ಹಾಗೆಯೇ ಪ್ಲೈನ್ ಕೂಡ ಇದೆ. ಸೈಜಸ್ ಇದೆ, 2 ಸೈಜ್ ಅಮ್ಮ, 2 ಸೈಜ್ ಇದೆ, 3 ಸೈಜಸ್ ಇದೆ ನೋಡಿ. ಇದು ಕೂಡ ಅಷ್ಟೇ ಶಾರದೆ ಆಗಿರುತ್ತೆ. ಸೊ ನಾರ್ಮಲಿ ನಮಗೆ ಸರಸ್ವತಿ ಪೂಜೆ ಅಥವಾ ದಸರಾಗೆ ಯೂಸ್ ಮಾಡ್ತಾರೆ. ಸೊ ನೀವು ವರಮಹಾಲಕ್ಷ್ಮಿ ಹಬ್ಬ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ಒಂದೇ ಸಿಂಗಲ್ ಪೀಸ್ ಬರುತ್ತಮ್ಮ, ಸಿಂಗಲ್ ಪೀಸ್ ಬರುತ್ತೆ. ಹೌದು ನೋಡಿ ಈ ಥರ ಬರುತ್ತೆ. ಇದು ಕೂಡ ಸ್ಟ್ಯಾಂಡ್ ಕೂಡ ಬರುತ್ತೆ, ಇದಕ್ಕೆ ನಿಲ್ಲಿಸ್ಬೋದು. ಇದನ್ನು ಈ ಥರ ಸ್ಟ್ಯಾಂಡ್ ಕೂಡ ಬರುತ್ತೆ, ಆರಾಮ್ಸೆ ನಿಲ್ಲಿಸ್ಬೋದು. ನೋಡಿ ಈ ಥರ ಬರುತ್ತೆ ನಿಮಗೆ, ಚೆನ್ನಾಗಿದೆ, ಯುನೀಕ್ ಆಗಿದೆ. ಎಲ್ಲ ಕೂಡ ಏನೇನೆಲ್ಲ ಯುನೀಕ್ ಆಗಿದೆ ಎಲ್ಲ ಐಟಮ್ಸು ಕೂಡ ನಾನು ತೋರಿಸ್ತಾ ಇದ್ದೀನಿ. ಇಷ್ಟ ಆಗ್ತಾ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿ, ಯುನೀಕ್ ಆಗಿದೆ ಮ್ಯಾಮ್ ಐಟಮ್ಸ್ ಅಂತಂದ್ಬಿಟ್ಟು. ಸ್ಟ್ಯಾಂಡ್ಸ್ ತೋರಿಸಿದ್ನಲ್ವ ನಿಮಗೆ ಸೈಜಸ್ ಎಲ್ಲ. ಸೊ ಅದರಲ್ಲೇ ನಿಮಗೆ ದೊಡ್ಡ ದೊಡ್ಡ ಸೈಜ್ಗಳು ಕೂಡ ಇದೆ ನೋಡಿ, ರೌಂಡ್ ಶೇಪಲ್ಲಿ, ಸ್ಕ್ವೇರ್ ಶೇಪಲ್ಲಿ ಎಲ್ಲ ಕೂಡ ನೋಡ್ತಾ ಇದ್ದೀರಲ್ವಾ. ಇಲ್ಲೆಲ್ಲ ನಿಮಗೆ ಕಾಣಿಸ್ತಾ ಇದಲ್ಲ, ಸಣ್ಣ ಸಣ್ಣ ಸೈಜ್ಗಳಿಂದ ಹಿಡಿದು ಎಲ್ಲ ಸೈಜ್ಗಳು ಕೂಡ ನಿಮಗೆ ಪೀಠಗಳಾದರೆ ನಿಮಗೆ ಇಲ್ಲಿ ಅವೈಲೇಬಲ್ ಇದೆ ಅಲ್ವಾ. ಇದೆಲ್ಲ ಕೂಡ ನಿಮಗೆ ಪೀಠಗಳೇ ಆಗಿರುತ್ತೆ. ಸೊ 3 ಸ್ಟೆಪ್ಸ್ ಇರುವಂಥದ್ದು, ಹಾಗೆ 5 ಸ್ಟೆಪ್ಸ್ ಇರುವಂಥದ್ದು ಕೂಡ ಇದೆ. ಸೊ ರೆಡ್ ಕಲರು ಇದೆ, ಬ್ರೌನ್ ಕಲರು ಕೂಡ ಇದೆ. ಎಗೇನ್ ನಿಮಗೆ ಇದು ವುಡನ್ನಲ್ಲೇ ಬರುತ್ತೆ. ಸೊ ಲಾಂಗ್ ಯೂಸ್ ಕೂಡ ಬರುತ್ತೆ. ನಿಮಗೆ ಏನು ಆವಾಗಲೇ ಪೀಠಗಳಿಗೆ ಹೇಳಿದ್ವಲ್ಲ ಅದೇ ಕ್ವಾಲಿಟಿಯಲ್ಲೇ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಹೇಗೆ ಮೈಂಟೈನ್ ಮಾಡ್ತೀರಾ ಅದ್ರ ಮೇಲೆ ನಿಮಗೆ ಡಿಪೆಂಡ್ ಆಗಿರುತ್ತೆ. ನೋಡಿ ಎರಡು ಸೈಡು ಕೂಡ ಇಟ್ಕೊಬೋದು. ಎಗೈನು ಇದು ಕೂಡ ಅಷ್ಟೇ ಮಲ್ಟಿಪಲ್ ಆಗಿ ನೀವು ಯೂಸ್ ಮಾಡ್ಕೋಬೋದು. ಸೊ ಒಂದಕ್ಕೆ ತೊಗೊಂಡು ನೀವು ಒಂದಕ್ಕೆ ಯೂಸ್ ಮಾಡಬೇಕು ಅನ್ನೋದೇನಿಲ್ಲ ಕಾನ್ಸೆಪ್ಟು. ಯಾವುದಕ್ಕೆ ಬೇಕಾದರೂ ಕೂಡ ನೀವು ಯೂಸ್ ಮಾಡ್ಕೋಬೋದು. ವರಮಹಾಲಕ್ಷ್ಮಿಗಾದರೂ ಯೂಸ್ ಮಾಡ್ಕೊಳ್ಳಿ, ಗಣೇಶ ಹಬ್ಬಕ್ಕಾದರೂ ಯೂಸ್ ಮಾಡ್ಕೊಳ್ಳಿ, ದಸರಾ ಹಬ್ಬಕ್ಕಾದರೂ ಯೂಸ್ ಮಾಡ್ಕೊಳ್ಳಿ. ದಸರಾ ಹಬ್ಬಕ್ಕೆ ನಿಮಗೆ ಯುನೀಕ್ ಆಗಿದೆ. ಸೊ ದೀಪಾವಳಿಗೆ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು. ಹೇಗೆ ಅಂದರೆ ದೀಪಗಳು ಹಚ್ಚಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗೆಯೇ ದಸರಾಗೆ ಗೊಂಬೆಗಳು ಕೂಡ ನೀವು ಜೋಡಿಸ್ಕೋಬೋದು. ವರಮಹಾಲಕ್ಷ್ಮಿಗೆ ಕೂಡ ಯೂನಿಕ್ ಆಗಿ ಏನಾದರೂ ನಿಮ್ಮದು ಕ್ರಿಯೇಟಿವಿಟಿ ಇದ್ದರೆ ನೀವು ಇದನ್ನು ಬಳಸ್ಕೊಬೋದು.
ನನಗೆಲ್ಲ ಐಟಮ್ ಕೂಡ ಯೂನಿಕ್ ಆ್ಯಂಡ್ ಸೂಪರಾಗಿ ಅನ್ನಿಸ್ತು. ಸೊ ನಿಮಗೆ ಹೇಗೆ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ಬೇರೆಯವರು ಕೂಡ ಒಂಥರ ಪಾಸಿಟಿವ್ ಒಂದು ಫೀಲಿಂಗ್ ಕೊಟ್ಟಂಗೆ ಆಗುತ್ತೆ. ಸೊ ಐಟಮ್ಸ್ ಹೇಗಿದೆ ಏನು ಅಂತಂದ್ಬಿಟ್ಟು, ಹಾಗಾಗಿ ಕಮೆಂಟ್ ಮಾಡಿ ತಿಳಿಸಿ ಯಾರೆಲ್ಲ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಅಂತ. ನೋಡಿ ಆವಾಗಲೇ ತೋರಿಸಿದ್ನಲ್ವಾ, ಅದೇ ವೆರೈಟಿಲಿ ನಿಮಗೆ ಇದನ್ನು ಫೋಲ್ಡ್ ಮಾಡ್ಬೋದು ನೋಡಿ. ಸೊ ಸ್ಪೇಸ್ ಕಡಿಮೆ ಹಿಡಿಯುತ್ತೆ ನೋಡಿ. ಫೋಲ್ಡ್ ಕೂಡ ಮಾಡಿ ಇದನ್ನು ಈ ಥರ ಇಡ್ಬೋದು. ಸೊ ಅದರಲ್ಲಿ 3 ಸ್ಟೆಪ್ಸು ಹಾಗೆಯೇ 5 ಸ್ಟೆಪ್ಸ್ ಕೂಡ ಇದೆ. ಕಲರು ನಿಮಗೆ 2 ಕಲರ್ ಸಿಗುತ್ತೆ, ಬ್ರೌನು ಮತ್ತು ರೆಡ್ಡು. ಇದು ಕೂಡ ಅಷ್ಟೇ ಯೂನಿಕ್ ಆ್ಯಂಡ್ ಸೂಪರ್ ಆಗಿದೆ ನೋಡಿ, ಚೆನ್ನಾಗಿದೆ ಅಲ್ವಾ. ನೋಡಿ ಈ ಥರ ಬರುತ್ತೆ ನಿಮಗೆ. ಇದೇನು ಮ್ಯಾಮ್? ಕೃಷ್ಣ ಸ್ಟ್ಯಾಂಡು ಅಥವಾ ಅಷ್ಟಲಕ್ಷ್ಮಿ ಸ್ಟ್ಯಾಂಡ್. ಓಕೆ, ತುಂಬ ಚೆನ್ನಾಗಿದೆ ನೋಡಿ. ಸೊ ಸ್ಟ್ಯಾಂಡ್ ಮಾಡ್ಬೋದು ಇದನ್ನ. ಇದರಲ್ಲಿ ಕೂಡ ಕಲರ್ ವೇರಿಯೇಷನ್ ಇದೆಯಮ್ಮ, ಬ್ರೌನ್ ಕಲರ್, ಬ್ರೌನು ರೆಡ್ ಇದೆ. ಸೊ ಎಲ್ಲ ಕೂಡ ಈ ಒಂದು ವಿಡಿಯೋದಲ್ಲಿ ಯೂನಿಕ್ ಆಗಿರುವಂಥ ಕಲೆಕ್ಷನ್ಸ್ ಆದರೆ ತೋರಿಸಿದ್ದೀನಿ. ಸೊ ಖಾಲಿ ಆನ್ಲೈನ್ ಮಾತ್ರ ಇರುತ್ತೆ, ಶಾಪ್ ವಿಸಿಟಿಂಗ್ ಇರೋದಿಲ್ಲ. ಸೊ ಕಮೆಂಟ್ಸ್ ಮಾಡಬೇಡಿ, ಅದ್ರ ರಿಲೇಟೆಡು ಆನ್ಲೈನ್ ಮಾತ್ರನೇ ಇರುತ್ತೆ. ಸೊ ಯಾರಿಗೆ ಏನೇ ಬೇಕಿದ್ರು ಕೂಡ ಸ್ಕ್ರೀನ್ಶಾಟ್ ತೊಗೊಂಡು ಡೈರೆಕ್ಟಾಗಿ ಕಳಿಸ್ಬೋದು. ಪಿಕ್ಸ್ ಏನಾದರೂ ಬೇಕಾದರೆ ಅವ್ರನ್ನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ, ಡೈರೆಕ್ಟಾಗಿ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಪಿಕ್ಸ್ ಕೂಡ ಕಳಿಸ್ಬೋದು. ಸೊ ಪ್ಲೀಸ್ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ, ಯಾರ ಟೈಮನ್ನು ವೇಸ್ಟ್ ಮಾಡಬೇಡಿ. ನಿಮಗೆ ಟೈಮ್ ಇಲ್ಲ ಅಂದರೆ ಬೇರೆಯವ್ರಿಗೆ ಟೈಮ್ ಇರುತ್ತೆ, ಅವ್ರ ಅಮೂಲ್ಯವಾಗಿರುತ್ತೆ ಟೈಮ್ ಆಗಿರೋದ್ರಿಂದ. ನಿಮಗೆ ಇವು ಬೇಕು ಅಂತಂದರೆ ಮಾತ್ರ ನೀವು ಅವ್ರ ಹತ್ರ ಫೋಟೋಸು ವೀಡಿಯೋಸು ಕಳಿಸ್ಕೊಳ್ಳಿ. ಸೊ ಸುಮ್ಮನೆ ನಮ್ಗೆ ಬೇಕು, ಎನ್ಕ್ವೈರಿ ಮಾಡ್ತೀನಿ ಅಥವಾ ಅಲ್ಲಿಂದ ಇಲ್ಲಿಗೆ ನಾನು ಎಷ್ಟು ರೇಟ್ ಇದೆ ಏನು ಪ್ರೈಸು ನಾನು ಕಂಪೇರ್ ಮಾಡ್ತೀನಿ ಅನ್ನೋದಾದರೆ ಪ್ಲೀಸ್ ದಯವಿಟ್ಟು ಅವ್ರ ಟೈಮ್ನ ವೇಸ್ಟ್ ಮಾಡಬೇಡಿ. ಸೊ ನಿಮ್ಮ ಥರನೇ ಜೆನ್ಯೂನ್ ಆಗಿರುವಂಥ ಕಸ್ಟಮರ್ಸು ತೊಗೊಳಕ್ಕಿರ್ತಾರೆ, ಹಾಗಾಗಿ ಅವರು ಬಿಟ್ಟೋಗ್ತಾರೆ. ಹಾಗಾಗಿ ನಿಮಗೆ ಟೈಮ್ ಕೊಟ್ಟು ಅವ್ರು ಬಿಟ್ಟೋಗ್ತಾರೆ. ಹಾಗಾಗಿ ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ನಿಮ್ಗೆ ಅಷ್ಟೇ. ಸೊ ನೋಡಿ ಯೂನಿಕಾಗಿದೆ, ಎಲ್ಲ ಐಟಮ್ಸ್ ಕೂಡ ಬೇಕಿದ್ದವ್ರು ಮಾತ್ರ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಟೈಮ್ ವೇಸ್ಟ್ ಮಾಡಬೇಡಿ ಪ್ಲೀಸ್, ಮತ್ತು ಕಂಪ್ಯಾರಿಸನ್ ಮಾಡಬೇಡಿ. ಒಂದೊಂದು ಕೂಡ ಯೂನಿಕ್ ಆಗಿರುತ್ತೆ, ಎಲ್ಲ ಕೂಡ ಕೈಯಲ್ಲಿ ಮಾಡಿರುವಂತಹ ಒಂದು ಐಟಮ್ಸ್ ಆಗಿರುತ್ತೆ ಇದೆಲ್ಲ. ಸೊ ಇದೆಲ್ಲ ಕೂಡ ನೋಡಿ ನಿಮಗೆ ರಿಟರ್ನ್ ಗಿಫ್ಟ್ಸ್ ಆಗಿ ಕೂಡ ಕೊಡ್ಬೋದು. ಸುಮಾರು ವೆರೈಟೀಸ್ ಇದೆ ಈ ನೋಡಿ, ರಿಟರ್ನ್ ಗಿಫ್ಟ್ಸ್ ಆಗಿ ಕೂಡ ಕೊಡ್ಬೋದು. ಇದನ್ನು ದೇವ್ರ ಮನೇಲಿ ಆರಾಮಾಗಿ ಯೂಸ್ ಮಾಡ್ಕೊತಾರೆ ನೋಡಿ. ಇದೆಲ್ಲ ಅಷ್ಟಾಂಗ ಜೊತೆಲಿ ಹಾಕಿ ಕೊಡುವಂಥದ್ದು. ಸೊ ಸುಮಾರು ವೆರೈಟೀಸ್ ಇದೆ ಇದರಲ್ಲಿ ಕೂಡ ಅಷ್ಟೇ ನೋಡಿ, ಈ ಥರ ಎಲ್ಲ ನಿಮಗೆ ಸಿಗುತ್ತೆ. ಸುಮಾರು ವೆರೈಟೀಸ್ ಇದೆ. ಸೊ ಇದು ನೋಡಿ ಅಷ್ಟಾಂಗ ಕೊಡುವಂಥದ್ದು ಈ ಥರ ಬರುತ್ತೆ ನಿಮಗೆ, ಯಾವಾಗಲೇ ತೋರಿಸಿದ್ನಲ್ವಾ. ಸೊ ಇದನ್ನು ಬೇಕಾದರೂ ಕೂಡ ಇದನ್ನು ಅವರೇ ಮಾಡ್ಕೋಬೋದಾ ಮ್ಯಾಮ್, ಹೇಗೆ ಮ್ಯಾಮ್? ಸಪ್ರೇಟ್ ಬಂದಿರುತ್ತೆ ಇದು? ಮಾಡಿ ಕೊಡ್ತೀರಾ? ಓಕೆ, ಈ ಥರದ್ದು ಬಂದಿರುತ್ತೆ. ಅವರೇ ಬೇಕಾದ್ರೆ ಎಷ್ಟು ಪೀಸ್ ಬೇಕಾದರೂ ಕೂಡ ನಿಮಗೆ ಮಾಡಿಕೊಡ್ತಾರೆ ನೋಡಿ. ಸಪ್ರೇಟ್ ಇರುತ್ತೆ. ಈ ಥರ ಬರುತ್ತೆ. ಓಕೆ ಕಸ್ಟಮೈಸ್ ಬೇಕಾದರೆ ಮಾಡ್ಕೋಬೋದು. ಈ ಥರ ಕೂಡ ಇದೆ ನೋಡಿ. ಇದ್ರ ಜೊತೆ ಕೂಡ ಅಷ್ಟಾಂಗಕ್ಕೆ ನೀವು ಕಸ್ಟಮೈಸ್ ಮಾಡ್ಬೋದು. ಸೊ ಅದು ಸುಮಾರು ವೆರೈಟೀಸ್ ಇದೆ ನಿಮಗೆ. ಸ್ಯಾಂಪಲ್ಗೆ ಮಾತ್ರ 1-2-3 ತೋರಿಸಿದ್ದೀನಿ ಅಷ್ಟೇ. ಸೊ ಯಾವ ಥರ ಬೇಕಾದರೂ ಕೂಡ ನೀವು ಕಸ್ಟಮೈಸ್ ಮಾಡ್ಬೋದು ನೋಡಿ. ಇದೆಲ್ಲ ರಿಟರ್ನ್ ಗಿಫ್ಟ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ, ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಸೊ ಇದೆಲ್ಲ ನಾನು ಆಲ್ಮೋಸ್ಟ್ ಅವಾಗಲೇ ಎಲ್ಲ ತೋರಿಸ್ಬಿಟ್ಟಿದ್ದೀನಿ. ಸೊ ನೋಡಿ ವೆರೈಟೀಸ್ ತುಂಬಾ ಇದೆ, ವಿಸಿಟ್ ಮಾಡೋಕ್ಕಾಗಲ್ಲ. ಸೊ ಆನ್ಲೈನಲ್ಲಿ ನೀವು ಆರ್ಡ್ರ್ ಮಾಡ್ಕೊಬೋದು. ಇಮೇಲ್ ಕೊಟ್ಟಿರೋಂಥ ನಂಬರ್ಗೆ ಡೈರೆಕ್ಟಾಗಿ ಕಾಲ್ ಮಾಡಿ ನೀವು ಆರ್ಡ್ರ್ ಮಾಡ್ಕೊಬೋದು. ಈ ವರಮಹಾಲಕ್ಷ್ಮಿ ಅಮ್ಮ. ಸೊ ಈ ಥರ ಕೂಡ ಇದೆ, ಯೂನಿಕ್ ಆಗಿದೆ, ಬೇರೆ ಕಡೆಗಿಂತ ಯೂನಿಕ್ ಆಗಿದೆ. ಹೌದು. ಸೊ ಹಾಗೆಯೇ ಇಲ್ಲಿ ಕೂಡ ಇದೆ ನೋಡಿ. ಸೊ ಎಲ್ಲ ಕೂಡ ಸ್ಪೇಸ್ ಕಡಿಮೆ ಇದೆ ಅಂತಂದ್ಬಿಟ್ಟು ಇಲ್ಲಿ ಇಟ್ಟಿದ್ದಾರೆ. ಸೊ ಕಲರ್ಸ್ ಕೂಡ ಅವೈಲೇಬಲ್ ಇದೆ, ಎಲ್ಲ ಕೂಡ ವಿತ್ ಡೆಕೋರೇಷನ್ ಇದೆ. ಪುಟ್ಟದಾಗಿ ಕ್ಯೂಟಾಗಿ ಇಡಬೇಕು ಅಂದರೆ ಕೂಡ ಗೋ ವಿತ್ ದಿಸ್ ಅಂತ ಹೇಳ್ಬೋದು ನೋಡಿ, ತುಂಬಾ ಚೆನ್ನಾಗಿದೆ. ಹಾಗೆಯೇ ಈ ಥರ ಡಾಲ್ಸ್ ಕೂಡ ಅವಾಗಲೇ ತೋರಿಸಿದ್ನಲ್ವಾ, ಈ ಥರ ಡಾಲ್ಸ್ ಇದೆ ವಿತ್ ಡೆಕೋರೇಷನ್. ಈ ಥರ ಬೇಕಾದರೂ ಕೂಡ ನಿಮಗೆ ಸಿಗುತ್ತೆ, ಫುಲ್ ಡೆಕೋರೇಷನು. ಇದು ಬಂದ್ಬಿಟ್ಟು ನಿಮಗೆ ದೀಪದ ಕಂಬ ನೋಡಿ, ಇದು ಕೂಡ ಅಷ್ಟೇ ವಿತ್ ಡೆಕೋರೇಷನ್ಗೆ ಇಡ್ಬೋದು. ಇದರಲ್ಲಿ ಕೂಡ ಸುಮಾರು ವೆರೈಟೀಸು ಇದೆ, ಪೀಸಸ್ ಇದೆ. ಸೊ ಆರ್ಡ್ರ್ ಮಾಡ್ಕೋಬೋದು. ಸೊ ಕೆಲವೊಂದೆಲ್ಲ ಹಂಗಂಗೆ ತೋರಿಸ್ತಾ ಇದ್ದೀನಿ, ಸೊ ಸಮಯದ ಅಭಾವದಿಂದ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮಗೆ ಜೆನ್ಯೂನಾಗಿ ಬೇಕು ಅಂತಂದರೆ ಕಾಲ್ ಮಾಡಿಕೊಂಡು ಆರ್ಡ್ರ್ ಮಾಡ್ಕೊಳ್ಳಿ, ವಾಟ್ಸಪ್ ಮಾಡಿ ಆರ್ಡ್ರ್ ಮಾಡ್ಕೊಂಡು ಫೋಟೋಸ್ ಕಳಿಸ್ತಾರೆ. ಸೊ ಆರ್ಡ್ರ್ ಮಾಡ್ಕೋಬೋದು. ಸೊ ನೋಡಿ ಇದೊಂದು ಯೂನಿಕ್ ಆಗಿದೆ, ತೋರಿಸ್ಬೇಕು ಅನ್ನಿಸ್ತು ತೋರಿಸ್ತಾ ಇದ್ದೀನಿ. ಇಲ್ಲಿ ಪಕ್ಕದಲ್ಲಿ ದೇವ್ರನ್ನ ಕೂಡ ಇಡ್ಬೋದು. ಇದು ನಿಮಗೆ ಊದ್ಕಡ್ಡಿ ಇಡುವಂಥ ಒಂದು ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದಾರೆ ವಿತ್ ಪೀಠದಲ್ಲಿ. ಇದು ಕೂಡ ಎಗೇನ್ ವುಡ್ ಆಗಿರುತ್ತೆ, ಚೆನ್ನಾಗಿದೆ. ಎಲ್ಲ ಕೂಡ ಯೂನಿಕ್ ಆಗಿರುವಂಥ ಐಟಮ್ಸ್ ಎಲ್ಲ ಕೂಡ ತೋರಿಸಿದ್ದೀನಿ. ಪರ್ಸ್ನಲ್ ಆಗಿ ನನಗೆ ಥ್ಯಾಂಕ್ಸ್ ಅಂತ ಹೇಳಿ, ಓಕೆನಾ. ನೆಕ್ಸ್ಟ್ ಇನ್ನೊಂದು ವೆರೈಟಿ ತೋರಿಸ್ತಾ ಇದ್ದೀನಿ. ಇದರಲ್ಲೇ ಕೂಡ ನೋಡಿ, ಇಲ್ಲಿ ಕೂಡ ಅಷ್ಟೇ ಎಲಿಫೆಂಟ್ ಸ್ಟ್ಯಾಂಡ್ಗಳಾದರೆ ನೋಡ್ತಾ ಇದ್ದೀರಾ. ಇದರಲ್ಲಿ ಕೂಡ ನಿಮಗೆ ಸೈಜಸ್ಸು ವೆರೈಟೀಸು ಎಲ್ಲ ಕೂಡ ಇದೆ. ಆಲ್ಮೋಸ್ಟ್ ಎಲ್ಲ ಕೂಡ ಕಲರ್ಸ್ ಕೂಡ ಅವೈಲೇಬಲ್ ಇದೆ ನೋಡಿ. ಬ್ರೌನ್ ಬೇಕಾ ಅಥವಾ ರೆಡ್ ಬೇಕಾ, ಯೆಲ್ಲೋ ಬೇಕಾ, ಸೈಜಸ್ಸು ಯಾವ ಥರ ಬೇಕಾದರೂ ಕೂಡ ನಿಮಗೆ ಇಲ್ಲಿ ಅವೈಲೇಬಲ್ ಇದೆ. ಹೌದಾ, ಇದಾ ದೀಪಗಳಿಡುವಂಥದ್ದಾ?
ಓಕೆ ನಾನು ತೆಗಿತೀನಿ ನೋಡಿ. ದೀಪಗಳು ಕೂಡ ಇಡ್ಬೋದು ಇದ್ರ ಮೇಲೆ ನೋಡಿ ಈ ಥರ. ಓ ಡೈರೆಕ್ಟಾಗಿ ಆಯಿಲ್ ಹಾಕ್ಬಿಟ್ಟು ಇಲ್ಲ ಕ್ಯಾಂಡಲ್ ಹೋಲ್ಡರ್. ಕ್ಯಾಂಡಲ್ ಹೋಲ್ಡರ್. ಓಕೆ ಈ ಥರ ನೋಡಿ ಎಷ್ಟು ಚೆನ್ನಾಗಿದೆ, ಯುನೀಕ್ ಆಗಿದೆ. ಎಲ್ಲ ಕೂಡ ಐಟಮ್ಸ್ ತುಂಬಾ ಕ್ಯೂಟು ಯುನೀಕ್ ಆಗಿದೆ. ಸೊ ನೋಡಿ ಈ ಥರ ಕ್ಯಾಂಡಲ್ ಹೋಲ್ಡರು ಚೆನ್ನಾಗಿದೆ ನೋಡಿ, ಬ್ಯೂಟಿಫುಲ್. ಸೊ ದೀಪ ಕೂಡ ಇಡ್ಬೋದು, ಏನಾಗಲ್ಲ. ಬಟ್ ಇದರಲ್ಲಿ ಮಣ್ಣಿನ ದೀಪ ಅಂತೆ ಹಚ್ಚಿಬಿಟ್ಟು ಇಡ್ಬೋದು, ಚೆನ್ನಾಗಿದೆ. ಸೂಪರ್ ಆಗಿದೆ ಐಟಮ್ಸು. ಯೆಲ್ಲೋ ಕಲರು ಅದರಲ್ಲಿ ಒಂದಿದೆ. ಹಾಗೆಯೇ ಇದೆಲ್ಲ ಸ್ಟ್ಯಾಂಡ್ಸು, ದೇವ್ರನ್ನಾದರೂ ಇಡ್ಬೋದು, ಏನಾದರೂ ಕಳಚ ಕೂಡ ಇಟ್ಕೊಬೋದು. ಯಾವ ಥರ ಕೂಡ ನೀವು ಮಲ್ಟಿಪಲ್ ಆಗಿ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ನೋಡಿ ಕೆಟಲ್ಲು. ಸೊ ಯಾರಿಗಾದ್ರೂ ಡೆಕೋರೇಷನ್ಗೆ ಬೇಕು ಅಂದರೆ ಇದನ್ನು ತೊಗೊಬೋದು. ತುಂಬ ಕ್ಯೂಟಾಗಿದೆ, ಕಲರ್ ಕೂಡ ಅಷ್ಟೇ ಅಟ್ರಾಕ್ಟಿವ್ ಆಗಿದೆ, ಗ್ರೀನ್ ಕಲರಲ್ಲಿ. ಸೊ ಇದರಲ್ಲಿ ಕೂಡ ಬೇರೆ ಬೇರೆ ಕಲರ್ಸ್ ಆದರೆ ಅವೈಲಬಲ್ ಇದೆ, ಚೆನ್ನಾಗಿದೆ. ಎಲ್ಲ ಮ್ಯಾಮ್ ಇವೆಲ್ಲ MDF ಕಟ್ಔಟ್ಸ್ ಮ್ಯಾಮ್. 2 ಇಂಚ್ 3 ಇಂಚ್ 4 ಇಂಚ್ ಅಂತ ಬರುತ್ತೆ. ಓಕೆ. ರಿಟರ್ನ್ ಗಿಫ್ಟ್ಸ್ ಗೆ ಬೆಸ್ಟ್. ಮ್ಯಾಗ್ನೆಟ್ಸ್ ಜೊತೆ ಮಾಡ್ಬೋದು, ಕೀ ಚೈನ್ಸ್ ಮಾಡ್ಬೋದು, ಕೃಷ್ಣ ಕುಂಕುಮ ಹಾಕ್ಬೋದು. ಹೆಂಗ್ ಬೇಕಂದ್ರೆ ಹಂಗೆ ಕಸ್ಟಮೈಸ್ ಮಾಡಿ ಕೊಡ್ತೀವಿ. ಓಕೆ. ಇಲ್ಲಿ ಡಿಸೈನ್ಸ್ ಇದೆ, ಬೇಕು ಅಂದ್ರೆ ಬೇರೆ ಏನ್ ಡಿಸೈನ್ಸ್ ಆದ್ರೂ ಮಾಡ್ಕೊಡ್ತೀವಿ. ಕ್ವಾಂಟಿಟಿ ಇರ್ಬೇಕಷ್ಟೇ. ಹೆಸರುಗಳು ಅಥವಾ ನಾಮಕರಣದ ಟೈಮಲ್ಲಿ ಹೌಸ್ ವಾರ್ಮಿಂಗ್ ಏನ್ ಬೇಕೋ ಹೆಸರುಗಳು ಬೇಕು ಅಂದ್ರೆ ವಿತ್ ಕಸ್ಟಮೈಸೇಷನ್ಸ್ ಓಕೆ ನೋಡಿ ಈ ತರ ಎಲ್ಲ ಈ ತರ ಬರುತ್ತೆ. ಮ್ಯಾಗ್ನೆಟ್ಗಳು ಕೂಡ ನೀವು ಇದನ್ನ ಹಾಕ್ಬೋದು. ಸೊ ಅದೇ ಬಲ್ಕ್ ಅಲ್ಲಿ ನೀವು ಮಾಡಿಸ್ಕೋಬೇಕಾಗತ್ತಲ್ವಾ. ಸೊ ಒಂದೊಂದು ಸಿಂಗಲ್ ಪೀಸ್ ಬೇಕು ಅಂದ್ರೆ ಬಲ್ಕ್ ಮಿನಿಮಮ್ 25 ಪೀಸಸ್. ಹೌದು ನೋಡಿ ಇದು ಕೂಡ ಅಷ್ಟೇ ನಿಮಗೆ ರಂಗೋಲಿಗಳು ನೀವು ಕೆಳಗೆ ಫ್ಲೋರ್ ಡೆಕೋರೇಷನ್ಗೂ ಯೂಸ್ ಮಾಡಬಹುದು ಅಥವಾ ಬ್ಯಾಕ್ ಡ್ರಾಪ್ ಗಾದ್ರೂ ಈ ತರ ಕ್ಯೂಟ್ ಇರುತ್ತೆ ನೋಡಿ. ಹೌದೌದು ಹೌದು. ಸೊ ಈ ತರ ಬ್ಯಾಕ್ ಡ್ರಾಪ್ ಹ್ಯಾಂಗಿಂಗ್ಸ್ ತರ ಮಾಡ್ಕೋಬಹುದು. ಓಕೆ. ಸೈಡ್ ವಾಲ್ ಹ್ಯಾಂಗಿಂಗ್ಸ್ ಟೈಪ್ ಕೂಡ ಮಾಡ್ಕೋಬಹುದು, ಚೆನ್ನಾಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಇವೆಂಟ್ಗೆ ಏನಾದ್ರು ಐಟಮ್ಸ್ ಬೇಕು ಅಂದ್ರೆ ಇವೆಂಟ್ಸ್ ಕೂಡ ಇದೆ ನೋಡಿ. ಸೊ ನೋಡ್ತಾ ಇದ್ರಲ್ವಾ 15 ಇಂಚ್ ಬರುತ್ತೆ ವಿತ್ ಸ್ಟ್ಯಾಂಡ್ ಬರುತ್ತೆ. ಓಕೆ ಈ ತರ ಬರುತ್ತೆ ನೋಡಿ. ಓಕೆ ತೆಗೆದು ಇಟ್ಕೊಂಡ್ಬಿಡಬಹುದು. ಓಕೆ. ನಿಮಗೆ ಈ ತರ ಎಲಿಫೆಂಟ್ಸ್ ಬರುತ್ತೆ. ವಾವ್. ಪೇರ್ ಆಗಿ ಬರುತ್ತೆ, ಈ ಕಡೆ ಆ ಕಡೆ ಫೇಸ್ ಆಗೋ ತರ ವಿತ್ ಸ್ಟ್ಯಾಂಡ್ ಬರುತ್ತೆ. ಓಕೆ. ಎಲಿಫೆಂಟ್ಸ್, ಮೀನಾಕ್ಷಿ ಟೆಂಪಲ್ ಅಥವಾ ಇವಾಗ ಹಾಟ್ ಸೆಲ್ಲಿಂಗ್ ಅಂದ್ರೆ ವಾಮನ ಉಪನಯನಕ್ಕೆಲ್ಲ ತುಂಬಾ ಯೂಸ್ ಮಾಡ್ತಾರೆ. ಎಲ್ಲಾನು ವಿತ್ ಸ್ಟ್ಯಾಂಡ್ ಬರುತ್ತೆ. ಡಿಸ್ಮ್ಯಾಂಟಲ್ ಸ್ಟ್ಯಾಂಡ್ ಎಲ್ಲ MDF ಪ್ರಾಡಕ್ಟ್. ನಿಮ್ಗೆ ವಿತ್ ಡೆಕೋರೇಷನ್ ಬೇಕು ಅಂದ್ರೆ ನಾವು ವಿತ್ ಡೆಕೋರೇಷನ್ ಕೊಡ್ತೀವಿ, ಅಥವಾ ಪ್ಲೇನ್ ಬೇಕು ಅಂದ್ರೆ ಪ್ಲೇನ್ ಮಾಡಿ ಕೊಡ್ತೀವಿ. ಸೊ ಯಾವುದೇ ಇವೆಂಟ್ಸ್ ಇರಲಿ, ಯಾವುದೇ ಫಂಕ್ಷನ್ ಇರಲಿ, ಎಲ್ಲ ಐಟಮ್ಸ್ ಕೂಡ ನಿಮಗೆ ಸಿಗತ್ತೆ. ಡೆಕೋರೇಷನ್ಗೆ, ರಿಟರ್ನ್ ಗಿಫ್ಟ್ಸ್ಗೆ ಯೂನಿಕ್ ಆಗಿರುವಂಥದ್ದಿದೆ. ಸೊ ಕೀ ಚೇಂಜ್ ಏನಾದ್ರು ಮಾಡಬೇಕು ಅಂದ್ರೆ ಈ ತರ ಹುಡುಗಿದು ಮದ್ವೆ ಫಂಕ್ಷನ್ ಅಲ್ಲಿ ಬೇಕು ಅಂದ್ರೆ ವಾವ್ ಚೆನ್ನಾಗಿದೆ ನೋಡಿ, ಸೂಪರ್. ಅಂದ್ರೆ ಒಂದು ಸ್ಟ್ಯಾಂಡ್ ಆಗಿದೆ, ಒಂದು ಮಲ್ಕೊಂಡಿದೆ, ನಾನೇ ಇಡ್ಸಿರೋದು. ಸೊ ನೋಡಿ ಇದು ಸ್ಟ್ಯಾಂಡ್ ಆಗಿ ಈ ತರ ಕಾಣುತ್ತೆ ನಿಮಗೆ. ಸೊ ಇದನ್ನ ರಿಮೂವ್ ಮಾಡಿಬಿಟ್ಟು ಕೂಡ ನೀವು ಆರಾಮಾಗಿ ಒಂದು ಕವರಲ್ಲಿ ಹಾಕಿ ಎತ್ತಿಟ್ಕೋಬಹುದು. ಸೊ ಎನಿ ಫಂಕ್ಷನ್ಗೆ ಎಗೇನ್ ಯೂಸ್ ಮಾಡ್ಕೋಬಹುದು. ಓಕೆನಾ. ನೋಡ್ತಾ ಇದ್ದೀರಲ್ವಾ, ಇದು ಫ್ಲೋರ್ ಡೆಕೋರೇಷನ್ ಅಂತ ಹೇಳ್ಬೋದು. ಸೊ ನೋಡ್ತಾ ಇದ್ದೀರಲ್ಲ ತುಂಬಾನೇ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ. ಸೊ ಇದರಲ್ಲಿ ನಿಮಗೆ ಡೆಕೋರೇಷನ್ ಬೇಕು ಅಂದರೆ ಕೂಡ ಬೇರೆ ಬೇರೆ ಥರ ಡೆಕೋರೇಷನ್ಸ್ ಮಾಡಿಕೊಡ್ತಾರೆ. ಸೊ ಹಾಗೆ ಇದರಲ್ಲಿ ವೆರೈಟೀಸ್ ಕೂಡ ಇದೆ, ತೋರಿಸ್ತೀನಿ ನಾನು ಕೆಲವೊಂದು ವೆರೈಟಿ. ಆದರೆ ಇದಿಷ್ಟ ಆದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸೊ ಕಲರ್ ಇದೆಲ್ಲ ಸಪ್ರೇಟ್ ಆಗಿರುತ್ತೆ. ನಿಮ್ಗೆ ಡೆಕೋರೇಷನ್ ಆದಮೇಲೆ ಆರಾಮಾಗಿ ಒಂದು ಕವರಲ್ಲಿ ಹಾಕ್ಬಿಟ್ಟು ಆರಾಮಾಗಿ ಎತ್ತಿಟ್ಕೊಬೋದು. ಸೊ ವಾಲ್ ಕೂಡ ಬೇಕಾದರೆ ಡಬಲ್ ಸೈಡ್ ಟೇಪ್ ಹಾಕ್ಬಿಟ್ಟು ಆರಾಮಾಗಿ ನೀವು ಕೂಡ ವಾಲ್ ಕೂಡ ನೀವು ಅಂಟಿಸ್ಕೊಬೋದು. ಅದರಲ್ಲಿ ವೆರೈಟೀಸ್ ತೋರಿಸ್ತೀನಿ ಸ್ವಲ್ಪ. ಈ ಥರ ಬರುತ್ತೆ. ಸೊ ಯಾವ ಥರ ಬೇಕಾದರೂ ಕೂಡ, ಯಾವ ಕಲರಲ್ಲಿ ಬೇಕಾದರೂ ಕೂಡ ನಿಮಗೆ ಇದನ್ನು ತೊಗೊಳ್ಬೋದು. ನೋಡ್ತಾ ಇದ್ದಿಲ್ವ ಡಿಸೈನ್ಸ್ ಎಲ್ಲ ಕೂಡ. ಸೊ ಸ್ವಲ್ಪ ಮಾತ್ರ ಡಿಸೈನ್ಸ್ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ. ನಿಮಗೆ ಜೆನ್ಯೂನ್ ಆಗಿ ಬೇಕು ಅಂದರೆ ಮಾತ್ರ ಇದು ನನ್ನ ಹಂಬಲ್ ರಿಕ್ವೆಸ್ಟು, ತೊಗೊಳ್ಬೋದು ನೀವು. ಇನ್ನೊಂಥರ ವೆರೈಟೀಸ್ ಆಫ್ ರಂಗೋಲಿ ಇರುತ್ತೆ ನೋಡಿ. ಇದು ಕೂಡ ಅಷ್ಟೇ, ನಿಮಗೆ ಪೀಸು ಬೇರೆ ಬೇರೆ ಇರುತ್ತೆ. ಅರೇಂಜ್ ಮಾಡಿಬಿಟ್ಟು ಅದನ್ನು ಬೇಡ ಅಂದರೆ ನೀವು ತೆಗೆದು ಆರಾಮಾಗಿ ಪ್ಲಾಸ್ಟಿಕಲ್ಲಿ ಹಾಕಿಟ್ಕೊಬೋದು. ನೆಕ್ಸ್ಟ್ ಇಯರ್ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು ಆ ಥರನೇ. ಸೊ ಈ ಥರ ನೋಡಿ ಅರೇಂಜ್ ಮಾಡ್ತಾ ಇದ್ದಾರೆ ಮೇಡಮ್ ಅಲ್ವಾ, ಈ ಥರನೇ. ಸೊ ನೋಡಿ ಪೀಕಾಕ್ತು ಈ ತರ ಬರುತ್ತೆ. ಎಲ್ಲ MDF. ಸೊ ನಿಮ್ಗೆ ಗ್ಯಾರಂಟಿ ಇರುತ್ತೆ, ಡ್ಯಾಮೇಜ್ ಆಗುತ್ತೆ ಅನ್ನೋ ಪ್ರಾಬ್ಲಮ್ ಇಲ್ಲ. ಕಡಿಮೆ ಸ್ಪೇಸ್ ತಗೊಳತ್ತೆ. ಹೆಂಗ್ ಬೇಕಾದ್ರೂ ಫ್ಲವರ್ಸ್ ಇಟ್ಟು ಜೋಡಿಸ್ಕೊಳ್ಳಿ, ಹೆಂಗ್ ಬೇಕಾದ್ರೂ ಜೋಡಿಸ್ಕೋಬಹುದು. ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಹಂಗೂ ಬೇಕು ಅಂದ್ರೆ ಇನ್ಸ್ಟೆಡ್ ಆಫ್ ಬ್ಲೌಸ್ ಪೀಸಸ್ ಅವು ಕೊಡ್ಬೇಕಾದ್ರೆ ರಿಟರ್ನ್ ಗಿಫ್ಟ್ ಆಗಿ ಕೂಡ ಕೊಡ್ಬೋದು. ಖಂಡಿತ ಬಡ್ಜೆಟ್ ಅಲ್ಲಿ ಇದೆ. ಹೌದೌದು ಬಡ್ಜೆಟ್ ಅಲ್ಲಿ ಇದೆ. ಸೊ ನೋಡಿ, ಸೊ ಎಲ್ಲ ಕೂಡ ನಾನ್ ಗ್ಯಾರಂಟಿ ಕೊಡ್ತೀನಿ, ಎಲ್ಲ ಕೂಡ ಹೋಲ್ಸೇಲ್ ಪ್ರೈಸಸ್ ಅಲ್ಲಿ ನಿಮ್ಗೆ ಸಿಗತ್ತೆ. ಸೊ ಹಾಗಾಗಿ ಸಿಂಗಲ್ ಪೀಸ್ ಕೂಡ ಪರ್ಚೇಸ್ ಮಾಡ್ಕೋಬಹುದು.
ಸೊ ಹೋಲ್ಸೇಲ್ ಪ್ರೈಸಲ್ಲೇ ನೋಡ್ತಾ ಇದ್ರಲ್ವಾ, ತುಂಬಾ ಇನ್ನೂ ಯುನೀಕ್ ಆಗಿರುವಂಥ ಐಟಮ್ಸ್ ಇದೆ. ಸೊ ನೀವು ಫೋಟೋಸ್ ಕಳಿಸ್ಕೊಳ್ಳಿ. ಸೊ ಸಮಯ ತುಂಬ ಕಡಿಮೆ ಇರೋದ್ರಿಂದ ಎಲ್ಲ ಕೂಡ ನನಗೆ ಕವರ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.